ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ಅನಧಿಕೃತ ಶಾಲೆಗಳು. ಅನಧಿಕೃತ ಶಾಲೆಗಳ ವಿರುದ್ಧ ಸಮರ ಸಾರುತ್ತಿರುವ ಸಾಮರ್ ಇಂಟರ್ನ್ಯಾಷನಲ್ ಶಾಲೆ ಈ ಒಂದರಲ್ಲಿ 10ನೇ ತರಗತಿವರೆಗೆ ಮಕ್ಕಳಿಗೆ ಅನಧಿಕೃತವಾಗಿ ಶಿಕ್ಷಣವನ್ನ ನೀಡಲಾಗ್ತಾ ಇದೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈ ರೀತಿಯಾಗಿ ಅನಧಿಕೃತವಾಗಿ ಶಾಲೆಯನ್ನ ನಡೆಸಲಾಗ್ತಾ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಯಾರು ಕ್ರಮ ತಗೊಳ್ತಾ ಇಲ್ಲ, ಏನ್ ಕಾರಣ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದರಿಂದ ನಾವು ಪ್ರೆಸ್ ಮೀಟ್ ಮಾಡಿದೀವಿ. ಇದರ ಪ್ರೆಸ್ ಮೀಟ್ ಮೂಲಕ ನಾವು ಎಲ್ಲ ಜನರನ್ನು ನಾವು ಜಾಗೃತಿ ಮಾಡಬೇಕು. ಯಾಕೆ ಈ ತರ ಇವರು ಮೋಸ ಮಾಡ್ತಾ ಇದ್ದಾರೆ, ನಕಲಿ ದಾಖಲೆ ಮಾಡಿಕೊಂಡು ಇವರು ಸಂಸ್ಥೆ ನಡೆಸ್ತಾ ಇದ್ದಾರೆ. 1ನೇ ತರಗತಿಯಿಂದ 10ನೇ ತರಗತಿ ಹೋಗಲು ಶಾಲೆ ಇದೆ. ಈಗ ಮೂರು ಹೆಸರು ಇದಾರಲ್ಲ, ಯಾವ ಹೆಸರಲ್ಲಿ ಇವರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ ಇವರು ಮಕ್ಕಳಿಗೆ? ಇವರ ಮಕ್ಕಳ ಭವಿಷ್ಯ ಏನು, ಮುಂದೆ ಈ ಮಕ್ಕಳ ಭವಿಷ್ಯ ಏನು, ಯಾವ ಹೆಸರಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ? ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿದು ಹೆಸರು ಕೊಡ್ತಾರಾ, ಇಲ್ಲ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿದು ಹೆಸರು ಕೊಡ್ತಾರಾ, ಇಲ್ಲ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ ಹೆಸರು ಕೊಡ್ತಾರಾ? ಇದರ ಬಗ್ಗೆ ನಾವು ದೂರು ನೀಡಿದ ಮೇಲೆ ಇವರೇನ್ ಮಾಡಿದ್ರು, ಮೊನ್ನೆ 25ನೇ ತಾರೀಕಲ್ಲಿ ಏನ್ ಮಾಡಿದ್ರು, ಬೋರ್ಡ್ ಚೇಂಜ್ ಮಾಡಿದ್ರು, ಬೇರೆ ಹೆಸರು ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅಂತ ಬೋರ್ಡ್ ಹಾಕಿದ್ರು. ಬೋರ್ಡ್ ಚೇಂಜ್ ಮಾಡಿದ್ರು. ಆವಾಗ ನಾವು ಹೋಗಿ ನ್ಯಾಯ ಕೇಳಿ, ನೀವು ಮಾಡ್ತಾ ಇರೋದು ಸರಿನಾ? ನೀವು ಈ ಮೂರು ಹೆಸರು ಮಾಡ್ಕೊಂಡು ನಕಲಿ ದಾಖಲೆ ಮಾಡ್ಕೊಂಡು ಸಂಸ್ಥೆ ನಡೆಸ್ತಾ ಇದ್ದೀರಾ. ಈಗ ನಿಮ್ಗೆ ಗೊತ್ತಾದ್ಮೇಲೆ ನೀವು ಬೋರ್ಡ್ ಚೇಂಜ್ ಮಾಡ್ತಾ ಇದಾರಲ್ಲ, ಇದು ಏನ್ ಚೇಂಜ್ ಮಾಡ್ತಾ ಇದ್ದೀರಾ? ಯಾರು ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಚೇಂಜ್ ಮಾಡಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನಾವು ಕೇಳಕ್ ಹೋಗಿದೀವಿ. ನಾವು ನ್ಯಾಯ ಕೇಳಿ ಹೋಗಿದ್ವಿ ಸ್ವಾಮಿ. ನಾವೇನಲ್ಲಿ ಜಗಳ ಮಾಡಕ್ ಹೋಗಿಲ್ಲ. ಆ ಸಮಯದಲ್ಲಿ ನಮ್ಮನ್ನು ತಳ್ಳಿದ್ದಾರೆ. ನಮ್ಮ ಚಾಮರಾಜಪೇಟೆ ಅಧ್ಯಕ್ಷ ಚಾಂದ್ ಪಾಷಾ ಅವರಿಗೆ ತಳ್ಳಿದ್ದಾರೆ, ಕೆಳಗೆ ಬಿದ್ದಿದ್ದಾರೆ. ನಮಗೂ ತಳ್ಳಿ ನಮ್ ಕಾಲಿಗೆ ಏಟ್ ಆಗಿದೆ, ಅವ್ರಿಗೂ ಒಳಗೆ ಎಲ್ಲ ಏಟ್ ಆಗಿದೆ. ಅದ್ರ ಬಗ್ಗೆ ಹೋಗಿ ನಾವು ಚೆಕ್ ಮಾಡಿದ್ರಲ್ಲ, ನಿಮ್ಗೆ ಯಾರು ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಅಂದ್ರೆ ಪೊಲೀಸ್ ಅವರು ಬರ್ತಾರೆ, 112 ಫೋನ್ ಮಾಡ್ತಾರೆ, ಅವ್ರು ಬಂದು ನಮ್ಮ ಮೇಲೇನೆ ದೌರ್ಜನ್ಯ ಮಾಡ್ತಾರೆ. ಗೊತ್ತು, ಅವ್ರನ್ನ ಕೇಳೋರಿಲ್ಲ. ಏನ್ ಮಾಡ್ಬೇಕು ಅವಾಗ? ಯಾವ ಪೊಲೀಸ್ ಮೇಡಮ್ ಅವ್ರು ಕೇಳಿದ್ರಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಕೋರ್ಟಿಗೆ ಕಂಪ್ಲೇಂಟ್ ಕೋರ್ಟಿಗೆ ಒಂದು ಕೊಟ್ಟಿಲ್ಲ, ನಿಜಾನೇ. ಬೇರೆ ಕಡೆ ಎಲ್ಲ ಕೊಟ್ಟು ಸೋತೋಗಿದೀವಿ ನಾವು. 8, 9 ತಿಂಗಳು 10 ತಿಂಗಳಿಂದ ನಾವು ಹೋರಾಡ್ತಾ ಇದೀವಿ ಇದಕ್ಕೋಸ್ಕರ. ಮಕ್ಕಳಿಗೆ ಈ ಫೋಟೋದಲ್ಲಿ ನೋಡಿದ್ರಲ್ಲ ನೀವು, ಆ ಮಕ್ಕಳಿಗೋಸ್ಕರ ಆಸ್ಪತ್ರೆಯಲ್ಲಿ ಇದ್ದಾಗಿಂದ ನಾವಲ್ಲಿ ಹೋರಾಟ ಮಾಡ್ತಾ ಇದೀವಿ. ಹೆಸರಿ ನ್ಯಾಯ ಕೊಡ್ಸಿದ್ರ ನೀವು? ನಮ್ಮನ್ನು ಪ್ರಶ್ನೆ ಹಾಕೊಂಡ್ಬಿಟ್ಟು ಹೋಗಿ ಹಾಕ್ಬೇಕು ಅಲ್ಲಿಗೆ ಹಾಕೋರು ಯಾರಿಗೂ ತಾಕತ್ತಿಲ್ಲ. ಯಾಕೆ ಹೇಳಿ? ಅವ್ರು ದುಡ್ಡಿನ ಮೇಲೆ ಇರೋದು. ದುಡ್ಡು ನಮ್ಮ ಹತ್ರ ಇಲ್ಲ, ಅವ್ರ ಹತ್ರ ದುಡ್ಡು ಐತೆ. ದುಡ್ಡು ಚೆಲ್ತಾರೆ. ಯಾರೇ ಬಂದ್ರು ಪೊಲೀಸರು 112 ಬಂದ್ರೆ ನಾನು ಮುಂದೆನೆ ಮಾತಾಡ್ತೀನಿ, ಒಳಗಡೆ ಹೋಗಿ ಜಾಬಲ್ಲಿ ಎಣಿಸ್ಕೊಂಡ್ ಬರ್ತಾರೆ. ದುಡ್ಡಿಲ್ದವ್ರು ಎಲ್ಗೋಗ್ಬೇಕ್ರಿ? ಕನ್ನಡ ಶಾಲೆಗೆ ಮರ್ಯಾದೆ ಕೊಡಲ್ಲ ಸರ್. ಕೇಳಿದ್ರು ಅವ್ರು ದುಡ್ಡು ಚೆಲ್ತಾರಲ್ಲ ಸರ್. ನಾನೇ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಬಗ್ಗೆ ಎಲ್ಲ ಹೇಳ್ತಾರೆ. ನಿಮ್ಮ ಬಗ್ಗೆ ಸಾರಿ ಆಯ್ತು, ತಪ್ಪಾಯ್ತು ಸರ್. ನಾವು ಹೋದ್ರು ಅವ್ರೇನ್ ಹೇಳ್ತಾ ಇದ್ರು ಗೊತ್ತಾ, ನಾವು ರಾತ್ರಿ ಹೇಳ್ತಾ ಇದ್ದೀನಿ ಸರ್. ಇದೇ ಟೇಸ್ಟ್ ನಿಮ್ ಬಗ್ಗೆ ಹೇಳ್ತಿಲ್ಲ ನಾನು. ನಿಮ್ಮಲ್ಲೂ ಒಳ್ಳೆಯವರು ಇರ್ತಾರೆ, ನಮ್ಮಲ್ಲೂ ಒಳ್ಳೆಯವರು ಇರ್ತಾರೆ, ನಮ್ಮಲ್ಲೂ ಕೆಟ್ಟವರು ಇರ್ತಾರೆ. ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ನಮ್ಮಲ್ಲೂ ಎಷ್ಟು ಜನ ಹೇಳ್ತಾ ಇದ್ದಾರೆ, ರೋಲ್ ಕಾಲ್ ಬಂದಿದೀವಿ ಅಂತ ನಾವು ಕೇಳಿದೀವಿ.